ರಾಜನು ತೇಜ ಓ ಜಗದೊಳು ಖ್ಯಾತ ಸಹಜಾಗಿ ಸೂರ್ಯದೇವನ ಪಾದಾರ ಗತಿ ಗೋವಿಂದ ಶಿವ ನಮ ಪಾರ್ವತಾಪತಯೇ ರಾರ ಮಹಾದೇವ ಶಂಭೋ. ಮೊದಲನೇ ಪಂಡಿತೋತ್ತಮರು ಎದ್ದು ನಿಂತು ಮೊದಲನೇ ಗ್ರಹವಾಗಿರ್ತಕ್ಕಂಥ ಸೂರ್ಯದೇವನ ವಿಚಾರವನ್ನು ನಡೆಸಿದ್ದಾರೆ. ಸೂರ್ಯದೇವ ಮರೀಚಿ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ, ಕಶ್ಯಪ ಬ್ರಹ್ಮನ ಮಗನೇ ಸೂರ್ಯದೇವ. ನೋಡಿ, ಮರೀಚಿ ಬ್ರಹ್ಮ ಆತನ ಮಗ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮನಿಗೆ 13 ಜನ ಪತ್ನಿಯರು. ಅದರಲ್ಲಿ ದಿತಿ ಅದಿತಿ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ದಿತಿ ಮಕ್ಕಳೆಲ್ಲ ರಾಕ್ಷಸರು, ಅದಿತಿ ಮಕ್ಕಳೆಲ್ಲ ದೇವತೆಗಳು. ಅಂದರೆ ಕಶ್ಯಪ ಮತ್ತು ಅದಿತಿಯರ ಗರ್ಭ ಸಂಜಾತನಾಗಿರ್ತಕ್ಕಂಥವನು ಈ ಆದಿತ್ಯ, ರವಿ, ಭಾಸ್ಕರ, ದಿನಕರ, ದಿವಾಕರ ಅನೇಕ ಹೆಸರುಗಳಿಂದ ಪರಮಾತ್ಮನನ್ನು ಪೂಜಿಸ್ತಾ ಇದ್ದೀವಿ ನಾವು. ಸೂರ್ಯದೇವನ ಜಾಗೃತವಾಗದ ಹೊರತು ಜಗತ್ತಿನಲ್ಲಿ ಯಾವ ಪ್ರಾಣಿಗಳು ಕೂಡ ಜಾಗೃತವಾಗಲು ಸಾಧ್ಯವೇ ಇಲ್ಲ. ಮಹಾರಾಜ ಈ ಸೂರ್ಯದೇವ ಈ ಜಗತ್ತಿಗೆ ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನು ಕೊಡ್ತಾನೆ. ಮಹಾರಾಜ ಈ ಜಗತ್ತಿನಲ್ಲಿ ತನ್ನ ಸಾಮರ್ಥ್ಯದಿಂದ ಶಾಖ, ಬೆಳಕು, ಶಕ್ತಿಯನ್ನು ನೀಡುತ್ತಾ ಇಡೀ ಜಗತ್ತನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಮಹಾರಾಜ. ಉದಯತೋ ಬ್ರಹ್ಮರೂಪಾಯ, ಮಧ್ಯತೋ ಮಹೇಶ್ವರ, ಸಂಧ್ಯತೋ ಸದಾ ವಿಷ್ಣು, ದಿವಾಕರು ನಮಸ್ತೆ 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 ನಮಃ ಎಂಬುದಾಗಿ ಕರೀತಾ ಇದ್ದೀವಿ ಸೂರ್ಯದೇವನನ್ನು. ಸೂರ್ಯದೇವ ನೋಡಿ, ತಾನು ಸಪ್ತಾಶ್ವಗಳಿಂದ ಕುಳಿತಕ್ಕಂಥ ಏಕಚಕ್ರ ರಥದ ಮೇಲೆ ಕುಳಿತುಕೊಂಡು ಅರುಣನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಈ ಜಗತ್ತನ್ನೇ ಬೆಳಗ್ತಾ ಇದ್ದೇನೆ ಮಹಾರಾಜ. ಪರಮಾತ್ಮನ ವಾಹನ ಸಪ್ತಾಶ್ವಗಳಿಂದ ಕುಳಿತಕ್ಕಂಥ ಏಕಚಕ್ರ ರಥದ ಮೇಲೆ ಕುಳಿತುಕೊಂಡು ಜಗತ್ತನ್ನು ಬೆಳಗ್ತಾ ಇದ್ದಾನೆ. ಈ ಪರಮಾತ್ಮ ಸೂರ್ಯದೇವ ಸಿಂಹ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥವನು. ಯಾವ ರಾಶಿಗೆ? ಸಿಂಹ ರಾಶಿ. ಈ ರಾಶಿ ಫಲದಲ್ಲಿ ಸಿಂಹ ರಾಶಿ ಅಧಿಪತಿಯಾಗಿ ಮನೆಗಳಲ್ಲಿ ದೇವರ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ದೇವರ ಮನೆಯನ್ನು ಅದಕ್ಕೆ ನಾವು ಪ್ರತಿದಿನ ಹೆಣ್ಮಕ್ಳು ಆ ದೇವರ ಮನೆಯನ್ನು ಶುಚಿಗೊಳಿಸಿ ದೀಪ ಅಂಟಿಸಿ ಒಂದು ಪೂಜೆ ಮಾಡಿದ್ರೆ ಮನೆಗೆ ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನು ಕೊಡ್ತಾನೆ ಮಹಾರಾಜ. ಇಂತಹ ಸೂರ್ಯದೇವನ ಹೆಂಡತಿ ಹೆಸರು ಮಯ ವಿಶ್ವಕರ್ಮ ಶಾಂತಲಾದೇವಿಯ ಸುಕುಮಾರಿ ಸೌಜ್ಞಾದೇವಿ ಸೂರ್ಯದೇವನ ಹೆಂಡತಿ. ಸೂರ್ಯದೇವನ ಹೆಂಡತಿ. ಸೂರ್ಯದೇವನಿಗೆ ನೋಡಿ, ಆ ಸೌಜ್ಞಾದೇವಿ ಮತ್ತು ಸೂರ್ಯದೇವನಿಗೆ 3 ಜನ ಮಕ್ಕಳು. ವೈವಸ್ವತ, ಮನು, ಯಮ, ಯಮುನೆ 3 ಜನ ಮಕ್ಕಳು. ಆ ನಂತರ ಸೂರ್ಯದೇವ ನೋಡಿ, ಆ ಸೂರ್ಯನ ಕೋಪ ತಾಪವನ್ನು ತಡ್ಕೊಳಕ್ಕಾಗಲಿಲ್ಲ. ಯಾರ ಕೈಗೆ? ಸೌಜ್ಞೆಗೆ. ಕೊನೆಗೆ ಏನಾಗೋಯ್ತು, ಆ ಸೌಜ್ಞಾದೇವಿ ತನ್ನದೇ ಆದಂಥ ನಿಂತಿರ್ತಕ್ಕಂಥ ನೆರಳು ಛಾಯೆಗೆ, ಅಂದರೆ ಛಾಯೆಗೆ, ಬೆಳಕಿಗೆ, ನೆರಳಿಗೆ ಜೀವ ಕೊಟ್ಬಿಟ್ಟು ತಾನು ಹೇಳಿದ ಗಂಡನಿಗೆ ಹೇಳಲೇ ಇಲ್ಲ.
ತಾನು ಮಾಡುವಂಥ ಎಲ್ಲ ಕೆಲಸಗಳನ್ನು ಛಾಯೆ ವಹಿಸ್ಕೊಟ್ಬಿಟ್ಟು ತಾನು ತನ್ನ ಪೆಂದೋಟ್ಪುರಿಗೆ ಹೊಟ್ಟು ಬಂದ್ಬಿಟ್ಲು ಸೌಗುಣಾದೇವಿ. ನೋಡಿ, ಆಗ ಪೆಂದೋಟ್ಪುರಿನಲ್ಲಿ ತನ್ನ ತಂದೆ ವಿಶ್ವಕರ್ಮ ನೋಡ್ದ, ಓ ನನ್ನ ಮಗಳು ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದಾಳೆ, ಗಂಡನ ಹೇಳೇ ಬಂದಿಲ್ಲ. ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಬೇಕಾರೆ ಗಂಡನ ಜೊತೆಯಲ್ಲಿ ಹೋಗ್ಬೇಕು, ಇಲ್ಲದ್ರೆ ಗಂಡನ ಅನುಮತಿನಾದ್ರೂ ಪಡ್ಕೊಂಡು ಹೋಗ್ಬೇಕು. ಇಲ್ಲಿ ನನ್ನ ಮಗಳು ಏನು ಮಾಡಿಲ್ವಲ್ಲ, ಗಂಡನಿಗೆ ಹೇಳೇ ಬಂದಿಲ್ವಲ್ಲ ಅಂತ ಹೇಳಿ, ಅಮ್ಮ ಮಗಳೇ ನೀನು ಧರ್ಮಕ್ಕೆ ಚ್ಯುತಿ ತಂದಿದ್ಯಾ, ತಪ್ಪು ಮಾಡಿದ್ದೀರಿ, ಗಂಡನಿಗೆ ಹೇಳೇ ಬಂದಿಲ್ಲ. ನಾನು ಮತ್ತೆ ಹೇಳಿದ್ದೆ ಗಂಡನ ಜೊತೆಯಲ್ಲೇ ಬರಬೇಕು ಅಂತ ಅಲ್ವಾ, ನೀನು ಯಾವಾಗ ಓಡ್ ಬರ್ತೀಯ ಅಂತ ನನಗೆ ಗೊತ್ತು. ಸೂರ್ಯನ ಶಾಖವನ್ನ ತಡೆದುಕೊಳ್ಳೋ ಶಕ್ತಿ ನಿನ್ಗಿಲ್ಲ. ಈಗ ಬಂದಿದ್ಯಾ ಧರ್ಮಕ್ಕೆ ವಿರೋಧವ ಕಾರ್ಯ ಮಾಡಿದ್ಯಾ, ನೀನೊಂದು ಹೆಣ್ಣು ಕುದುರೆ ಆಗುವ ತನ್ನ ಮಗಳಿಗೆ, ಸ್ವಂತ ಮಗಳಿಗೆ ಶಾಪ ಕೊಟ್ಬಿಟ್ಟ. ಅಪ್ಪ ನನ್ನ ಶಾಪ ವಿಮೋಚನೆ ಯಾವಾಗ ಅಂತ ಕೇಳಿದಾಗ, ಅಪ್ಪ ಈ ನಿನ್ನ ಗಂಡ ಯಾವಾಗ ಗಂಡು ಕುದುರೆ ವೇಷ ಧರಿಸ್ಕೊಂಡು ಬಂದು ನಿನ್ನ ಸೇರ್ತಾನೋ ಅವತ್ತು ನಿನ್ನ ಶಾಪ ವಿಮೋಚನೆ ಆಗ್ತದೆ ಅಂತ ವಿಶ್ವಕರ್ಮ ಹೇಳ್ದ. ಈಗ ಆಕೇನೋ ಹೆಣ್ಣು ಕುದುರೆ ಆಗ್ಬಿಟ್ಲು. ಈಗ ಇದೇ ಸೌಜ್ಞಾದೇವಿ ನೀನು ಮಾಡೋ ಛಾಯಾದೇವಿ ಸೂರ್ಯನಿಗೆ ಅನುಮಾನ ಬರದ ರೀತಿಯಲ್ಲಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ಲು. ಒಂದಾನೊಂದು ದಿವಸ ಸೂರ್ಯದೇವ ಛಾಯಾದೇವಿಯ ಗರ್ಭದಲ್ಲಿ ಮಹಾಮಹಿಮನಾಗಿರ್ತಕ್ಕಂಥ ಕಲಿಯುಗದ ಕಲಿಪುರುಷ ಶನಿದೇವನ ಜನನವಾಯಿತಂತೆ. ಸತ್ಯ ಸಂಕಲ್ಪನಾದ ಶನಿದೇವನ ಪಾದಾರವೆಗತಿ ಗೋವಿಂದ ಗೋವಿಂದ. ಯಾವಾಗ ಶನೇಶ್ವರನ ಜನನವಾಯಿತೋ ಆನಂತರ ಸಾವರ್ಣಿ ಅಂತ ಇನ್ನೊಂದು ಮಗು, ಆಮೇಲೆ ತಪತಿ ಅಂತ ಇನ್ನೊಂದು ಮಗು, ಹೆಣ್ಣು ಮಗು ಜನಿಸ್ತದೆ. ಒಟ್ಟು ಸೂರ್ಯದೇವನಿಗೆ 6 ಜನ ಮಕ್ಕಳು, 2 ಹೆಂಡತಿಯರು. ಸೌಜ್ಞಾದೇವಿ ದೊಡ್ಡ ಹೆಂಡತಿ, ಆಕೆ ನೇರಳೆ ಛಾಯಾದೇವಿ. ಇಂತಹ ಮಹಾಮಹಿಮನಾಗಿರ್ತಕ್ಕಂಥ ಯಾರು ಈ ಸೂರ್ಯದೇವನನ್ನು ನವಗ್ರಹದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ, ಈ ಗ್ರಹಮಂಡಲದ ಮಧ್ಯದಲ್ಲಿ ಪೂರ್ವಾಭಿಮುಖವಾಗಿ ಗೋಧಿ ಅಥವಾ ರವೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಸೂರ್ಯದೇವನಿಗೆ ನೋಡಿ, ಈ ಅರ್ಕ ಪತ್ರೆ ಅಂತ ಯಾವುದು, ಬಿಳಿ ಎಕ್ಕದ ಪತ್ರೆ, ಬಿಳಿ ಎಕ್ಕದ ಹೂವನ್ನು, ಪತ್ರೆಯನ್ನು, ಎಲೆಯನ್ನು ಪರಮಾತ್ಮನಿಗೆ ತಂದಿಟ್ಟು ಸೂರ್ಯದೇವನಿಗೆ ಅದು ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಯಾವುದು ಎಕ್ಕದ ಎಲೆ, ಎಕ್ಕದ ಹೂವನ್ನಾದರೂ ಪರವಾಗಿಲ್ಲ ತಂದಿಟ್ಬಿಟ್ಟು ಸೂರ್ಯದೇವನಿಗೆ ಕೆಂಪು ವಸ್ತ್ರ ಹಾಕಿ ಅಂದಾವರಗಳನ್ನು ಅಲಂಕಾರ ಮಾಡಿ ನವರತ್ನಗಳಲ್ಲಿ ಒಂದಾಗಿರ್ತಕ್ಕಂತಹ ಮುತ್ತನ್ನಿಟ್ಟು ಮಾಣಿಕ್ಯವನ್ನಿಟ್ಟು ದ್ರಾಕ್ಷಿಯಿಂದ ನೈವೇದ್ಯವನ್ನು ಮಾಡಿ 6 ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಜಪಾಕುಸುಮ ಸಂಕಾಶ್ಯಂ ಕಾಶ್ಯಪೇಯ ಮಹಾದ್ಯುತಂ ತಮೋರಿಂ ಸರ್ವಪಾಪೋಗ್ನಂ ಪ್ರಣತೋಸ್ಮಿ ದಿವಾಕರಂ, ಈ ಮಂತ್ರವನ್ನು ಹೇಳ್ಕೊಂಡು ಯಾರು ಪೂಜೆ ಮಾಡ್ತಾರೋ ಅಂಥವರಿಗೆ ಭಗವಾನ್ ಭಾಸ್ಕರ ಸೂರ್ಯದೇವ ಒಲಿತಾನೆ. ಮಹಾರಾಜ ಸರ್ವಶ್ರೇಷ್ಠನಾಗಿರ್ತಕ್ಕಂಥವನು, ಜಗತ್ತಿಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ನೆಮ್ಮದಿಯನ್ನು ಕೊಡ್ತಾನೆ ಮಹಾರಾಜ. ಇವನೇನಾದರೂ ನಮಗೆ ಕ್ರೂರನಾಗಿ ಕಾಡಿದ್ರೆ ಅಪಖ್ಯಾತಿ ಅಪಜಯ ಎಲ್ಲವೂ ಪ್ರಾಪ್ತವಾಗ್ತವೆ ಮಹಾರಾಜ ಎಂಬುದಾಗಿ ಸೂರ್ಯದೇವನ ಮಹಿಮೆಯನ್ನು ವರ್ಣನೆ ಮಾಡಿದಾಗ ಆ ಸತ್ಯವ್ರತ ಮಹಾರಾಜ ಆ ಸಭೆಯಲ್ಲಿ ಎದ್ದು ನಿಂತು, ಭೇಷ್ ಭೇಷ್ ಪಂಡಿತೋತ್ತಮರೇ, ಒಳ್ಳೆಯ ವಿಚಾರವನ್ನು ನಾನು ತಿಳ್ಕೊಂಡಂಗೆ ಆಯ್ತು, ಇವತ್ತು ಸಂತೋಷವಾಯಿತು. ಸೂರ್ಯದೇವನ ವಿಚಾರ ಕೇಳಿ ಮನಸ್ಸಿಗೆ ಆನಂದವಾಯಿತು ವಿಪ್ರೋತ್ತಮರೇ ಅಂತ ಹೇಳಿ ಸೂರ್ಯದೇವನಿಗೆ ಆ ಸತ್ಯವ್ರತ ಮಹಾರಾಜನು ಕೂಡ ಭಕ್ತಿಯಿಂದ ಪೂಜೆ ನಮಸ್ಕಾರಗಳನ್ನು ಅರ್ಪಿಸಿದ ನಂತರ ಇದೀಗ ಆ ತುಂಬಿದ ರಾಜ್ಯಸಭೆಯಲ್ಲಿ 2ನೇ ಪಂಡಿತೋತ್ತಮರು ಸಭೆಯಲ್ಲಿ ಎದ್ದು ನಿಂತು 2ನೇ ಗ್ರಹ ಯಾವುದು, ಚಂದ್ರ, ಚಂದ್ರದೇವನ ಪಾದಾರವೆಗತಿ ಗೋವಿಂದ ಗೋವಿಂದ. ಚಂದ್ರದೇವನ ವಿಚಾರವನ್ನ ಈ ರೀತಿಯಾಗಿ ವರ್ಣನೆ ಮಾಡಿ ತಿಳಿಸ್ತಾ ಇದ್ದಾರೆ.